Hi everyone, welcome back to my YouTube channel Mastery of Life. And ಟ್ರ್ಯಾಕಿಂಗ್ GPS ಡೇ ಒನ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಯೂಟ್ಯೂಬ್ ವ್ಲಾಗ್ ಮಾಡಬೇಕಂತಲೇ ಈ ನೈಟ್ ತಗೊಂಡಿದ್ವಿ. ಸೊ ಕ್ಯಾನ್ ಯು ಹಿಯರ್ ಮೈ ವಾಯ್ಸ್ ಕ್ಲಿಯರ್ಲಿ ಕೇಳಿಸುತ್ತೆ ನಿಮಗೆ? ಸೊ ಓಕೆ, ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಟಡಿ ಟೈಮಿಂಗ್ಸ್ ಮತ್ತು ಒಂದು ಸ್ಮಾಲ್ ಪಾರ್ಟ್ ಆಫ್ ನನ್ನ ಡೈಲಿ ರೂಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ವೆಲ್ಕಮ್ ಅಗೇನ್. ಟ್ರ್ಯಾಕಿಂಗ್ GPS ಡೇ ಒನ್ನಿಗೆ ಎಲ್ಲರಿಗೂ ಸ್ವಾಗತ. ನನ್ನ ದಿನ ಸ್ಟಾರ್ಟ್ ಆಗೋದು ಒಂದು ಲೋಟ ಬಿಸಿನೀರು ಜೊತೆಗೆ. ನಾನು ಡೈಲಿ 5 ಗಂಟೆಗೆ ಎದ್ದೇಳ್ತೀನಿ. ಎದ್ದು ಫ್ರೆಶ್ ಅಪ್ ಆಗಿ ಒಂದು ಲೋಟ ಬಿಸಿನೀರು ಕುಡಿದು ಓದ್ಕೊಳ್ಳೋಕೆ ಕೂತ್ಕೋತೀನಿ. ಬೆಳಗ್ಗೆ ಹೊತ್ತು ನಾನು ಜಾಸ್ತಿ ಓದಲ್ಲ, ಒಂದು ಹಾಫ್ ಆನ್ ಅವರ್ ಇಲ್ಲ ಅಂದರೆ 45 ಮಿನಿಟ್ಸ್, 3/4 ಗಂಟೆ ಓದ್ಕೊತೀನಿ. ಯಾಕಂದರೆ ಬೆಳಗ್ಗೆ ಸ್ಕೂಲಿಗೆ ಹೋಗೋ ಬಿಡಿಯಲ್ಲಿ ಕೆಲಸ ಎಲ್ಲ ಮಾಡ್ಕೋಬೇಕಾಗಿರುತ್ತಲ್ವ. ಸೊ ಅದಕ್ಕೋಸ್ಕರ ನಾನು ಬೆಳಗ್ಗೆ ಹೊತ್ತು ಒಂದು 3/4 ಗಂಟೆ ಓದ್ಕೋತೀನಿ ಅಷ್ಟೇ. ನಾನು ಯೂಶ್ವಲಿ ಅರಿಹಂತ್ ಅವ್ರದ್ದು NCERT ನೋಟ್ಸ್ ಇದೆ ಅಲ್ವಾ, ಜನರಲ್ ಸೈನ್ಸ್, ಅದನ್ನೇ ಓದೋದು. ನಾನು ಇದನ್ನ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದೆ. ಲಿಂಕ್ ಬೇಕು ಅಂತಂದರೆ ಕಮೆಂಟ್ ಮಾಡಿ. ನನಗೆ ಫೇವ್ರೆಟ್ ಸಬ್ಜೆಕ್ಟ್ ಬಯಾಲಜಿ, ಅದಕ್ಕೆ ಇದರಲ್ಲಿ ಬಯಾಲಜಿಯಲ್ಲಿ 7th ಚಾಪ್ಟರ್ ಅನಿಮಲ್ ಫಿಸಿಯಾಲಜಿ, ಇದನ್ನು ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಇದರಲ್ಲಿ ಸ್ಕಿನ್ ಮತ್ತು ನ್ಯೂಟ್ರಿಷನ್ ಇನ್ ಡಿಫ್ರೆಂಟ್ ಆರ್ಗಾನಿಸಮ್ಸ್ ಮತ್ತು ಡೈಜೆಸ್ಟಿವ್ ಸಿಸ್ಟಮ್ ಮತ್ತು ರೆಸ್ಪಿರೇಷನ್, ಇಷ್ಟು ಟಾಪಿಕ್ಸ್ನ ನಾನು ಇವತ್ತು ಕವರ್ ಮಾಡಿದೆ. ಓದ್ತಾ ಏನಾದರೂ ಬೋರ್ ಆಯಿತು, ಇಲ್ಲ ನಿದ್ದೆ ಬರ್ತಾ ಇದೆ ಅಂತ ಅಂದರೆ ನಾನು ಒಂದು ಟ್ರಿಕ್ಸ್ನ ಫಾಲೋ ಮಾಡ್ತೀನಿ. ತುಂಬ ನಿದ್ದೆ ಬರ್ತಾ ಇದೆ ಅಂತ ಅಂದರೆ ಮ್ಯಾಗ್ಝಿನ್ ಓದ್ತೀನಿ. ಮ್ಯಾಗ್ಝಿನ್ ಓದಿದ್ರೆ ಸ್ವಲ್ಪ ನಿದ್ದೆ ಹೋಗುತ್ತೆ. ಆಮೇಲೆ ಮತ್ತೆ ನಾನು ನೆಕ್ಸ್ಟ್ ಟಾಪಿಕ್ಸ್ನ ಕವರ್ ಮಾಡೋದಾದರೆ ಮಾಡ್ತೀನಿ, ಇಲ್ಲ ಅಂದರೆ ಮ್ಯಾಗ್ಝಿನಿಗೆ ಎಂಡ್ ಮಾಡ್ತೀನಿ. ಸಂಜೆ ಸ್ಕೂಲಿಂದ ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ಒಂದು ಲೋಟ ಟೀ ಕುಡಿದು ಮತ್ತು ಓದೋಕ್ಕೆ ಕೂತ್ಕೋತೀನಿ. ಯೂಶ್ವಲಿ ನಾನು ಬೆಳಗ್ಗೆ ಮಾರ್ನಿಂಗ್ ಏನು ಓದಿರ್ತೀನಲ್ಲ ಅದನ್ನೇ ರಿವಿಷನ್ ಮಾಡ್ತೀನಿ. ರಿವಿಷನ್ ಅಗತ್ಯ ಇಲ್ಲ ಅಂತ ಅನ್ನಿಸ್ದಾಗ ಯಾವುದಾದ್ರೂ ನ್ಯೂ ಟಾಪಿಕ್ನ ಸ್ಟಾರ್ಟ್ ಮಾಡ್ತೀನಿ. ಟುಡೇಸ್ ಮೋಟಿವೇಶ್ನಲ್ ಕೋಟ್:
Small steps daily, big success tomorrow. See you in the next video. Till miss me, guys. Bye bye.